ಆಫ್ರಿಕಾದ ಒಂದು ಜ್ವಾಲಾಮುಖಿ ಭಾರತದ ವಿಮಾನಗಳನ್ನೇ ನಿಲ್ಲಿಸಿಬಿಡ್ತು. ಏನಿದು ಕಥೆ? ಬನ್ನಿ ನೋಡೋಣ. ಆದರೆ ಈ ಸಮಸ್ಯೆಯ ಮೂಲ ನಮ್ಮ ದೇಶದಲ್ಲೇ ಇರಲಿಲ್ಲ. ಬದಲಿಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿತ್ತು. ಅಂದ್ರೆ ಬರೋಬ್ಬರಿ 4000 ಕಿಲೋಮೀಟರ್ ದೂರದ ಒಂದು ಘಟನೆ. ಇಲ್ಲಿನ ಫ್ಲೈಟ್ಗಳನ್ನ ನಿಲ್ಸಕ್ಕೆ ಸಾಧ್ಯನಾ? ಹೌದು, ಒಂದು ಜ್ವಾಲಾಮುಖಿಯ ಬೂದಿ ಅರೇಬಿಯನ್ ಸಮುದ್ರವನ್ನ ದಾಟಿ ಭಾರತದ ಆಕಾಶವನ್ನೇ ಮುಚ್ಚಿಬಿಟ್ಟಿತು. ಇದರ ಅಸಲಿ ಕಾರಣ ತಿಳಿಬೇಕಂದ್ರೆ ನಾವು ಭೂಮಿಯ ಮೇಲಿನ ಅತಿ ವಿಚಿತ್ರವಾದ ಸ್ಥಳಕ್ಕೆ ಹೋಗ್ಬೇಕು. ಇಲ್ಲಿ ಬರೀ ನೆಲ ಬಿರುಕು ಬಿಟ್ಟಿಲ್ಲ, ಅಕ್ಷರಶಃ ಇಡೀ ಆಫ್ರಿಕಾ ಖಂಡವೇ ಎರಡಾಗ್ತಿದೆ. ಒಂದು ಖಂಡವನ್ನೇ ಸೀಳುವಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಉತ್ತರ, ಭೂಮಿಯ ಆಳದಲ್ಲಿದೆ. ಇದನ್ನೊಂದು ದೈತ್ಯ ಬ್ಲೋಟಾರ್ಚ್ ಅಂತ ಅಂದುಕೊಳ್ಳಿ. ಇದು ಕೆಳಗಿನಿಂದ ಭೂಮಿಯನ್ನು ಬಿಸಿ ಮಾಡಿ ಒಡೆದಾಕುತ್ತೆ. ಇದೇ ಪ್ರಕ್ರಿಯೆ ಆ ಪ್ರದೇಶದ ಜ್ವಾಲಾಮುಖಿಗಳಿಗೆ ಬೇಕಾದ ಶಿಲಾರಸ ಅಥವಾ ಮ್ಯಾಗ್ಮಾವನ್ನು ಸೃಷ್ಟಿಸುತ್ತೆ. ಆದ್ರೆ 2025ರಲ್ಲಿ ಒಂದು ಸಣ್ಣ ಘಟನೆ ನಿದ್ರೆಯಲ್ಲಿದ್ದ ಆ ದೈತ್ಯ ಜ್ವಾಲಾಮುಖಿಯನ್ನ ಎಬ್ಬಿಸ್ಬಿಡ್ತು. ನೋಡಿ, ಸಾವಿರಾರು ವರ್ಷ ಶಾಂತವಾಗಿದ್ದ ಜ್ವಾಲಾಮುಖಿ ಒಂದೇ ದಿನದಲ್ಲಿ ಎಷ್ಟು ಅಪಾಯಕಾರಿಯಾಗಿ ಬದಲಾಯಿತು. ಹೇಗೆ ಭೂಮಿಯ ಒಳಗಿನ ಒತ್ತಡ ಹೆಚ್ಚಾಗಿ ಒಂದು ಭಯಾನಕ ಸ್ಫೋಟಕಕ್ಕೆ ವೇದಿಕೆ ಸಿದ್ಧವಾಯಿತು. ಸ್ಫೋಟದ ರಭಸಕ್ಕೆ ಬೂದಿ 45,000 ಅಡಿ ಎತ್ತರಕ್ಕೆ ಚಿಮ್ಮಿತು. ಅಂದ್ರೆ ವಿಮಾನಗಳು ಹಾರಾಡೋ ಎತ್ತರಕ್ಕೆ. ಇದು ಸುಮ್ಮನೆ ಲಾವಾ ಹರಿಯೋದಲ್ಲ, ಬದಲಿಗೆ ಒಂದು ಬಾಂಬ್ ಸ್ಫೋಟದ ಹಾಗೆ ಇತ್ತು ಅಂತಾರೆ ಪ್ರತ್ಯಕ್ಷದರ್ಶಿಗಳು. ಸರಿ, ಈ ಬೂದಿ ಆಫ್ರಿಕಾದಲ್ಲೇ ನಿಲ್ಲಿಲ್ಲ. ಅದು ಜೆಟ್ ಸ್ಟ್ರೀಮ್ ಸೇರಿ ತನ್ನ ವಿಶ್ವ ಪ್ರಯಾಣ ಶುರು ಮಾಡ್ತು. ನೋಡಿ, ಕೆಲವೇ ದಿನಗಳಲ್ಲಿ ಈ ಬೂದಿಯ ಮೋಡ ಹೇಗೆ ಇಡೀ ಏಷ್ಯಾವನ್ನೇ ತಲುಪಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತು. ಅಂದ್ರೆ ಇದರ ಪರಿಣಾಮ ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ, ಮಾನವೀಯ ಮತ್ತು ಆರ್ಥಿಕವಾಗಿಯೂ ಇತ್ತು. ಈ ಒಂದು ಸ್ಫೋಟ ಒಂದು ದೊಡ್ಡ ಸಿನಿಮಾದ ಸಣ್ಣ ದೃಶ್ಯವಷ್ಟೇ. ಇಡೀ ಪ್ರದೇಶವೇ ಬದಲಾಗ್ತಿದೆ. ಈಗಾಗಲೇ ಈ ಧನಾಕಿಲ್ ಡಿಪ್ರೆಷನ್ ಸಮುದ್ರ ಮಟ್ಟಕ್ಕಿಂತ 125 ಮೀಟರ್ ಕೆಳಗಿದೆ. ಯೋಚಿಸಿ. ಖಂಡ ಹೀಗೆ ಹಿಗ್ಗುತ್ತಾ ಹೋದರೆ ಆ ತಡೆಗೋಡೆ ಒಡೆದು ಕೆಂಪು ಸಮುದ್ರದ ನೀರು ಒಳಗೆ ನುಗ್ಗಲಿದೆ. ಕೊನೆಗೆ ಈ ಜ್ವಾಲಾಮುಖಿಗಳೆಲ್ಲ ಹೊಸ ಸಮುದ್ರದಲ್ಲಿ ದ್ವೀಪಗಳಾಗಿ ಬದಲಾಗ್ಲಿ ಅಂತಾರೆ ಭೂವಿಜ್ಞಾನಿಗಳು. ಹಾಗಿದ್ರೆ ಅಟ್ಲಾಂಟಿಕ್ ಸಾಗರ ಹುಟ್ಟಿದ ಪ್ರಕ್ರಿಯೆನೇ ನಾವು ಮತ್ತೆ ನೋಡ್ತಿದ್ಯಾ?